ಕಾಲೇಜು ಮುಗಿಸಿದ್ದ ಯುವಕ, ಇವನ ವಯಸ್ಸು ಕೇವಲ 22. ಆತನ ವಯಸ್ಸಿನಲ್ಲಿ ಹುಡುಗಿಯರ ಮೇಲೆ ಲವ್ ಆಗೋದಂತೂ ಸಹಜ ಬಿಡಿ. ಆದ್ರೆ ಆತನಿಗೆ ಲವ್ ಆಗಿರುವಂತದ್ದು ಹುಡುಗಿಯ ಮೇಲಲ್ಲ, ತನ್ನ ಅಜ್ಜಿಯ ವಯಸ್ಸಿನ ವೃದ್ಧೆಯ ಮೇಲೆ. ತನಗಿಂತಲೂ 50 ವರ್ಷ ದೊಡ್ಡವರಾದ ಆಗರ್ಭ ಶ್ರೀಮಂತಿಯಾದ 72 ವರ್ಷ ವಯಸ್ಸಿನ ವೃದ್ಧೆಯನ್ನ ಲವ್ ಮಾಡಿದ ಆ ಯುವಕ ಅವರನ್ನೇ ಮದುವೆಯಾಗಿದ್ದಾನೆ. ಇದು ಯಾವ ರೀತಿಯ ಲವ್ ಸ್ಟೋರಿ ಎಂದು ನೀವು ಆಶ್ಚರ್ಯ ಪಡಬಹುದು. ಈ ಕುತೂಹಲಕಾರಿ ಕತೆ ಡೊಮಿನಿಕನ್ ಗಣರಾಜ್ಯದ 22 ವರ್ಷದ ಡೇನಿಯೆಲ್ಲಾ ರಾಮಿರ್ಜೆಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ 72 ವರ್ಷದ ಎಲಿನರ್ ಹೆಡ್ಜ್ ಅವರದ್ದು. ಡೇನಿಯಲ್ ತನ್ನ ಕುಟುಂಬದ ಸಣ್ಣ ಕೆಫೆಯಲ್ಲಿ ಸಹಾಯ ಮಾಡ್ತಾನೆ. ಸುಮಾರು 2 ವರ್ಷಗಳ ಹಿಂದೆ ಅಮೆರಿಕದ ಫ್ಲೋರಿಡಾ ನಿವಾಸಿ ಮತ್ತು ಮಿಲಿಯನೇರ್ ರಿಯಲ್ ಎಸ್ಟೇಟ್ ಹೂಡಿಕೆದಾರ ಎಲಿನರ್ ಹೆಡ್ಜ್ ವಿಹಾರಕ್ಕೆ ಪಂಟಕಾನೆಗೆ ಬಂದಾಗ ಇಬ್ರು ಭೇಟಿಯಾಗ್ತಾರೆ. ಕ್ರಮೇಣ ಈ ಭೇಟಿ ಪ್ರೀತಿಗೆ ತಿರುಗ್ತದೆ. ಕಳೆದ ತಿಂಗಳು ಇಬ್ಬರು ವಿಯಾಮಿಯಲ್ಲಿ ವಿವಾಹವಾಗ್ತಾರೆ. 50 ವರ್ಷಗಳ ವಯಸ್ಸಿನ ಅಂತರದ ಹೊರತಾಗಿಯೂ ದಂಪತಿ ತಮ್ಮ ಬಾಂಧವ್ಯವು ತುಂಬಾ ಪ್ರಬಲವಾಗಿದೆ ಎಂದು ಹೇಳ್ತಾರೆ. ಮಾಧ್ಯಮದೊಂದಿಗೆ ಮಾತನಾಡುವಾಗ ಡೇನಿಯೆಲ್ಲಾ ಭಾವುಕನಾಗ್ತಾನೆ. ಅವಳೇ ನನ್ನ ಜೀವನ, ನಾವು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತೇವೆ. ವಯಸ್ಸು ಕೇವಲ ಒಂದು ನಂಬರ್ ಮಾತ್ರ. ಅವಳು ನನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ನಾನು ಅವಳಿಗೆ ಮತ್ತೊಮ್ಮೆ ಮುಕ್ತವಾಗಿ ಮತ್ತು ಸಂತೋಷದಿಂದ ಬದುಕಲು ಕಲಿಸ್ತಾ ಇದ್ದೇನೆ ಎಂದು ಆತ ಹೇಳಿದ್ದಾನೆ. ತನ್ನ ಮೊದಲ ಗಂಡನ ಮರಣದ ನಂತರ ಒಂಟಿಯಾಗಿದ್ದ ಎಲಿನರ್ ಡೇನಿಯಲ್ನಲ್ಲಿ ನಿಜವಾದ ಮತ್ತು ಪ್ರಾಮಾಣಿಕ ಸಂಗತಿಯನ್ನ ಕಂಡುಕೊಂಡಿದ್ದಾರಂತೆ. ಈ ಮದುವೆಯ ಸುದ್ದಿ ಎಲಿನರ್ ಅವರ ಮಕ್ಕಳನ್ನ ಸ್ವಲ್ಪ ಗೊಂದಲಕ್ಕೀಡು ಮಾಡಿದೆ. ಈ ಜಗತ್ತಿನಲ್ಲಿ ಶುದ್ಧ ಪ್ರೀತಿ ಇನ್ನೂ ಅಸ್ತಿತ್ವದಲ್ಲಿದೆ ಎಂಬುದಕ್ಕೆ ಅವು ಪುರಾವೆ. ಅವರಿಗೆ ನನ್ನ ಶುಭಾಶಯಗಳು ಎಂದು ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಇದು ಪ್ರೀತಿಯಲ್ಲ, ಆ ಹುಡುಗ ಅವಳ ಬ್ಯಾಂಕ್ ಬ್ಯಾಲೆನ್ಸ್ಗೆ ಬಿದ್ದಿದ್ದಾನೆ ಎಂದು ಕಮೆಂಟ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.